ಯೂಟ್ಯೂಬಲ್ಲಿ ಇವತ್ತು ಕೆಲವು ಪ್ರವಚನಗಳು ಸಿಗುತ್ತೆ. ತುಂಬ ಒಳ್ಳೊಳ್ಳೆಯ ಶೀರ್ಷಿಕೆಗಳಿವೆ. 5 ನಿಮಿಷದಲ್ಲಿ ಎಷ್ಟೊಂದು ವಿಚಾರಗಳನ್ನು ಎಷ್ಟು ಕ್ರಮಬದ್ಧವಾಗಿ ನಾವು ಪ್ರಸ್ತುತಪಡಿಸಬಹುದು ಎಂಬುದನ್ನು ತುಂಬ ಸುಂದರವಾಗಿ ನಾವು ಈ ಕೃತಿಯಲ್ಲಿ ನೋಡ್ತೇವೆ. ಅದಕ್ಕಾಗಿ ನಾವು ಇವತ್ತಿನಿಂದ ಪ್ರತಿ ಗುರುವಾರ ಒಂದು 5 ನಿಮಿಷ ಒಂದು ಚಿಂತನ. ಎಲ್ಲ ಶಾಸ್ತ್ರಗಳು ಮನುಷ್ಯ ಜೀವನದ ಗುರಿ ಮೋಕ್ಷ ಮೋಕ್ಷ ಅಂತ ಎಲ್ಲ ಶಾಸ್ತ್ರಗಳು ಹೇಳಿವೆ. ಮೋಕ್ಷವನ್ನು ಸರ್ವಶ್ರೇಷ್ಠ ಗುರಿ ಅಂತ ಹೇಳಿವೆ. ನಮ್ಮ ಶಾಸ್ತ್ರಗಳು ಪುರುಷಾರ್ಥ ಅಂತ 4 ಹೇಳಿವೆ. ಪಡೆದುಕೊಳ್ಳಬೇಕಾದದ್ದು ಧರ್ಮ, ಅರ್ಥ, ಕಾಮ, ಮೋಕ್ಷ. ಇದರಲ್ಲಿ ಧರ್ಮ, ಅರ್ಥ, ಕಾಮ ಇವು ನಮ್ಮನ್ನು ಎಲ್ಲಿಗೆ ಕರೆದುಕೊಂಡು ಹೋಗಬೇಕು ಅಂದರೆ ಮೋಕ್ಷಕ್ಕೆ ಕರೆದುಕೊಂಡು ಹೋಗಬೇಕು. ಮೋಕ್ಷ ಶಬ್ದದ ಅರ್ಥ ಏನು? ಮೋಕ್ಷ ಅಂದರೆ ಇಷ್ಟೇ ಅರ್ಥ, ಮುಕ್ತಿ. ಮುಕ್ತಿ ಅಂದ್ರೇನು? ಬಿಡುಗಡೆ. ಹಾಗಾದರೆ ಈಗ ನಾವು ಬಂಧನದಲ್ಲಿ ಇದ್ದೇವೇನೋ? ಹೌದು. ಯಾವ ಬಂಧನದಲ್ಲಿ ಇದ್ದೇವೆ ಹೇಳಿದ್ದಾರಂದ್ರೆ, ಈಗ ನಾವು ಇಂದ್ರಿಯಗಳ ಬಂಧನದಲ್ಲಿ ಇದ್ದೇವೆ. ಈಗ ನಾವು ಮನಸ್ಸಿನ ಬಂಧನದಲ್ಲಿ ಇದ್ದೇವೆ. ಮನಸ್ಸು ಹೇಳಿದ ಹಾಗೆ ಕುಣಿತಾ ಇದ್ದೇವೆ, ಇಂದ್ರಿಯಗಳು ಹೇಳಿದ ಹಾಗೆ ಕುಣಿತಾ ಇದ್ದೇವೆ. ಮನಸ್ಸು ಈ ಎರಡಕ್ಕೂ ನಾವು ಈಗ ದಾಸರಾಗಿ ಹೋಗಿದ್ದೇವೆ. ನಾವು ಈಗ ಹಾಗಾದರೆ ಇಂದ್ರಿಯ ಮತ್ತು ಮನಸ್ಸಿನ ಬಂಧನದಿಂದ ನಾವು ಪಾರಾಗಬೇಕಾಗಿದೆ. ಹೇಗೆ ಪಾರಾಗುವುದು ಅನ್ನುವುದು ಪ್ರಶ್ನೆ. ನಿಜವಾಗಿ ಹೇಳಬೇಕಂದ್ರೆ ಸ್ವರೂಪರಾದ ಆತ್ಮ, ನಾನು